ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಡಿಲೈಟ್ಫುಲ್ ಡಿಶಸ್ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಒಂದು ಹೆಲ್ದಿ ಆದಂತಹ ಬಿಸ್ಕೆಟ್ ಮಾಡ್ತಾಯಿದ್ದೀನಿ. ಅದು ಯಾವುದಪ್ಪ ಅಂದರೆ ರಾಗಿ ಬಿಸ್ಕೆಟ್. ಇದನ್ನ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಅವನ್ ಇಲ್ದಿರ ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ. ನಾನಿಲ್ಲಿ ಒಂದು ಬೌಲ್ಗೆ 1/4 ಕಪ್ಪಷ್ಟು ಬೆಣ್ಣೆ ತೊಗೊಳ್ತಾ ಇದ್ದೀನಿ, ಅರ್ಧ ಕಪ್ಪಷ್ಟು ಬೆಲ್ಲ ತೊಗೋತಾ ಇದ್ದೀನಿ. ಇದು ಎರಡನ್ನೂ ನಾವು ಮೊದಲಿಗೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎರಡು ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಬೆಲ್ಲ ಎಲ್ಲ ನೀಟಾಗಿ ಕರಗತ್ತೆ. ನಾನಿಲ್ಲಿ ಬೆಲ್ಲದ ತುರಿ ತೊಗೊಂಡಿದ್ದೀನಿ. ನೀವು ಪೌಡರ್ ಬೆಲ್ಲ ಇದ್ದರೆ ಅದನ್ನು ಬಳಸ್ಕೋಬಹುದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ಈ ರಾಗಿ ಬಿಸ್ಕೆಟ್ ತುಂಬ ಹೆಲ್ದಿಯಾಗಿರುತ್ತೆ. ಯಾಕೆಂತಂದರೆ ರಾಗಿಯಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ. ಹಾಗಾಗಿ ಇದು ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ತುಂಬ ಹೆಲ್ದಿ ಆದಂತಹ ಬಿಸ್ಕೆಟ್. ನಾವು ಹೊರಗಡೆ ಮೈದಾ ಬಿಸ್ಕೆಟ್ ಎಲ್ಲ ತಿನ್ನೋದು ಬದಲು ಮನೆಯಲ್ಲೇ ತುಂಬ ಕ್ವಿಕ್ಕಾಗಿ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು 1 ಕಪ್ ರೋಸ್ಟೆಡ್ ರಾಗಿ ಪೌಡರ್ನ ತೊಗೋತಾ ಇದ್ದೀನಿ. ಸ್ವಲ್ಪ ಮಾತ್ರ ಹುರ್ಕೊಂಡ್ರೆ ಸಾಕು, ಜಾಸ್ತಿ ಹುರಿಯೋಕ್ಕೆ ಹೋಗಬೇಡಿ. ಸೊ ಈ ಹುರಿದ ರಾಗಿ ಹಿಟ್ಟಿನ ಜೊತೆಗೆ ನಾನು 1/4 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೋತಾ ಇದ್ದೀನಿ. ಇದು ಎರಡನ್ನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನಾನು 1/4 ಕಪ್ಪಷ್ಟು ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನ ಇದಕ್ಕೆ ಸೇರಿಸಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲನೂ ನಾವು ಇವಾಗ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲೇ ನಾವು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ನೀವು ತುಂಬ ಗಟ್ಟಿಯಾಗಿ ಕಲ್ಸಕ್ಕೆ ಹೋಗಬೇಡಿ, ತುಂಬ ಸಾಫ್ಟಾಗಿ, ತುಂಬ ಜಂಟಲಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚಪಾತಿ ಹಿಟ್ಟು ಕಲಿಸೋ ಥರ ಚೆನ್ನಾಗಿ ನಾದಿ ಎಲ್ಲ ಕಲಿಸೋದೇನೋ ಬೇಡ. ಸ್ವಲ್ಪ ಮೈಲ್ಡಾಗಿ ಇದನ್ನು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಬೇಕು. ಈ ರೆಸಿಪಿನ ನೀವು ತುಂಬ ಬೇಗ ಮಾಡ್ಕೋಬೋದು, ತುಂಬ ಕ್ವಿಕ್ಕಾಗಿ ಆಗುತ್ತೆ. ನೀವೇ ನೋಡ್ದ ಹಾಗೆ ನಾನು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ತಾ ಇದ್ದೀನಿ ಇದರಲ್ಲಿ. ಇದಕ್ಕೆ ನಾನು ಸೋಡಾ ಕೂಡ ಹಾಕಿಲ್ಲ. ಸೊ ಯಾವುದೇ ಕೆಮಿಕಲ್ಸ್ ಇಲ್ದಿರ ತುಂಬ ಹೆಲ್ದಿ ಆದಂತಹ ಬಿಸ್ಕೆಟ್ಸ್ನ ನಾವು ಮನೆಯಲ್ಲೇ ಈ ರೀತಿ ಮಾಡ್ಕೋಬಹುದು. ಈ ಥರ ಹಿಟ್ಟನ್ನು ಒಂದು ಹದಕ್ಕೆ ಕಲಿಸ್ಕೊಂಡು ಇಟ್ಕೋಬೇಕು. ಇದು ಉಂಡೆ ಕಟ್ಟಕ್ಕೆ ಮುಂಚೆ ನಾವು ಒಂದು ಬಾಣಲಿನ ಕಾಯಕ್ಕಿಡೋಣ. ಸೊ ಇಲ್ಲಿ ಒಂದು ಬಾಣಲಿನ ಕಾಯಕ್ಕಿಟ್ಕೊಂಡಿದ್ದೀನಿ. ಇದನ್ನು ಪ್ರೀ ಹೀಟ್ ಮಾಡ್ಕೋಬೇಕು. 2 to 3 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೋಬೇಕು. ನಾನಿಲ್ಲಿ ಅದೇ ಸಮಯದಲ್ಲಿ ನಾನಿಲ್ಲಿ ಉಂಡೆಗಳನ್ನ ಕಟ್ಕೊಂಡು ಬಿಸ್ಕೆಟ್ಸ್ನ ನನಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾನು ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವುದಾದ್ರೂ ಬೇರೆ ಶೇಪ್ ಅಂತಂದರೆ ಬೇರೆ ಶೇಪು, ಬೇರೆ ಡಿಸೈನ್ ಯಾವ ಥರ ಬೇಕೋ ಆ ಥರ ಡಿಸೈನಲ್ಲಿ ನಾವು ರೆಡಿ ಮಾಡ್ಕೋಬಹುದು. ಬಾಣಲಿ ಬಿಸಿ ಆಗೋದ್ರೊಳಗಡೆ ನಾನು ಎಲ್ಲ ನೀಟಾಗಿ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಸಣ್ಣ ಪ್ಲೇಟು, ಬಾಣಲಿಗೆ ಇಡಿಸೋ ಅಂತ ಒಂದು ಸಣ್ಣ ಪ್ಲೇಟನ್ನು ತೊಗೊಂಡಿದ್ದೀನಿ. ನೀವು ಬೇರೆ ಯಾವುದಾದ್ರೂ ಪಾತ್ರೆನಲ್ಲೂ ಸಹ ಮಾಡ್ಕೋಬಹುದು. ಆ ಪಾತ್ರೆ ಒಳಗಡೆ ಸೆಟ್ ಆಗುವಂತಹ ಪ್ಲೇಟನ್ನು ತೊಗೊಂಡು ನೀವು ಬೇಯಿಸ್ಕೊಳ್ಳೋದ್ರಿಂದ ಈಕ್ವಲ್ ಆಗಿ ಎಲ್ಲ ಬಿಸ್ಕೆಟ್ಸು ಚೆನ್ನಾಗೇ ಬೇಯುತ್ತೆ. ನೀವು ಇಡ್ಲಿ ಪಾತ್ರೆಯಲ್ಲೆಲ್ಲ ಇದನ್ನು ಮಾಡೋಕ್ಕೆ ಹೋಗಬೇಡಿ, ಇದೇ ಥರ ಫಾಲೋ ಮಾಡಿ. ನೋಡಿ, ಇದು ರೆಡಿ ಆಗಿದೆ. ನಾನಿವಾಗ ಪ್ರೀ ಹೀಟ್ ಆಗಿರೋಂಥ ಬಾಣಲಿಗೆ ಇದನ್ನು ಇಟ್ಟು 15ರಿಂದ 20 ನಿಮಿಷಗಳ ಕಾಲ ಬೇಯಿಸ್ಕೊತೀನಿ. ಒಂದು 20 ನಿಮಿಷ ಆದಮೇಲೆ ಬಿಸ್ಕೆಟ್ಸ್ ಈ ಥರ ರೆಡಿ ಆಗುತ್ತೆ. ನಾವು ಬಿಸಿನಲ್ಲೇ ಈ ಬಿಸ್ಕೆಟ್ಸ್ನ ತೆಗಿಬಾರ್ದು, ಆರಕ್ಕೆ ಬಿಡಬೇಕು ಫಸ್ಟು. ಬಿಸಿಯಲ್ಲಿ ತೆಗೆದ್ರೆ ಅದು ಮುರಿದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಎಲ್ಲ ಆರಿದ ಮೇಲೆ ಈ ಥರ ಬಿಸ್ಕೆಟ್ಸು ಸಾಫ್ಟಾಗಿ, ಕ್ರಿಸ್ಪಿಯಾಗಿ ರೆಡಿ ಆಗುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.